ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಅಂಚೆ ಕಚೇರಿಯಲ್ಲಿ ನೇಮಕಾತಿಗೋಸ್ಕರ ಇವಾಗ ನೋಟಿಫಿಕೇಶನ್ ಬಂದಾಗಿದೆ 2025ರದ್ದು. ಸೊ ಏನಂತಂದರೆ ಇಲ್ಲಿ ಹಲವಾರು ಹುದ್ದೆಗಳಿಗೆ ಒಂದು ನೇಮಕಾತಿನ ಮಾಡ್ಕೋತಾ ಇದ್ದಾರೆ. ಆಲ್ ಓವರ್ ಇಂಡಿಯಾ ಅಂತೂ ಇವ್ರು ಮಾಡ್ಕೋತಾ ಇದ್ದಾರೆ. ಅದರಲ್ಲಿ ಕರ್ನಾಟಕದಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಮಾಡ್ಕೋತಾ ಇದ್ದಾರೆ ಅನ್ನೋದು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಸುಮಾರು ಜಿಲ್ಲೆಗಳಿದೆ ಇಲ್ಲಿ. ಸೊ ನಿಮ್ಮ ಜಿಲ್ಲೆ, ನೀವಿರುವಂಥ ಊರಿನ ಜಿಲ್ಲೆ ಹೆಸರಿದೆಯಾ ಅಂತ ಖಂಡಿತವಾಗ್ಲೂ ನೋಡಿ. ಆ್ಯಂಡ್ ಇಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಹೇಗೆ ಅಪ್ಲೈ ಮಾಡಬೇಕು ಮತ್ತು ಸೆಲೆಕ್ಷನ್ ಹೇಗೆ ಮಾಡ್ಕೋತಾರೆ, ಎವ್ರಿಥಿಂಗ್ ಎಲ್ಲವೂ ಕೂಡ ಇದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬ್ರು ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ. ಹೊಸ ವೀಡಿಯೋಸ್ಗಳನ್ನ ಹಾಕಿದಾಗ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ. ಇನ್ನು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಕೂಡ ರಿಲೇಟೆಡು ರೆಗ್ಯುಲರ್ ವೀಡಿಯೋಸ್ಗಳನ್ನ ನಾನು ಅಪ್ಡೇಟ್ಗಳನ್ನ ತರ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇರೋದು ಅಂಚೆ ಕಚೇರಿ ನೇಮಕಾತಿ 2025ರದ್ದು. ಇಲ್ಲಿ ಒಂದು ಡೀಟೇಲ್ಸ್ಗಳನ್ನ ಸಂಪೂರ್ಣ ಮಾಹಿತಿನ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. MTS, ಪೋಸ್ಟ್ ಮ್ಯಾನು, ಮೇಲ್ ಗಾರ್ಡು ಮತ್ತು ಇತರ ಹುದ್ದೆಗಳಿಗಾಗಿ ಇಲ್ಲಿ ಕಾಲ್ಫಾರ್ಮ್ ಮಾಡ್ತಾ ಇದ್ದಾರೆ. ಮೇನ್ ಅಂತಂದ್ರೆ ಹೇಳಬೇಕು ಅಂತಂದರೆ ಇದು ಇಂಡಿಯಾ ಪೋಸ್ಟು ಅಂದರೆ ಪೋಸ್ಟ್ ಆಫೀಸ್ಗೋಸ್ಕರನೇ ಹೈರಿಂಗ್ ಮಾಡ್ಕೋತಾ ಇರುವಂಥದ್ದು. ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಬಗ್ಗೆ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಪ್ಲಿಕೇಶನ್ ಬಗ್ಗೆ ನಾನು ಹೇಳೋದಾದರೆ ನೀವು ಆನ್ಲೈನ್ ಈ ಒಂದು ಜಾಬ್ಗೆ ಅಪ್ಲಿಕೇಶನ್ನ ಆನ್ಲೈನ್ ಅಪ್ಲೈ ಮಾಡ್ಬೋದು, ಆಫ್ಲೈನ್ ಇರೋದಿಲ್ಲ. ಮತ್ತು ಯಾರ್ಯಾರು ಇಲ್ಲಿ ಅರ್ಜಿ ಸಲ್ಲಿಸ್ಬೋದು ಅಂದರೆ ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳು ಎಲ್ಲರೂ ಕೂಡ ಅರ್ಜಿ ಸಲ್ಲಿಸ್ಬೋದು. ಮತ್ತು ಇದನ್ನ ಎಲ್ಲೆಲ್ಲಿ ಒಂದು ಅರ್ಜಿ ಸಲ್ಲಿಸಬಹುದು ಅಂದರೆ ಭಾರತದಾದ್ಯಂತ ಎಲ್ಲ ಅಭ್ಯರ್ಥಿಗಳು, ಭಾರತದಲ್ಲಿ ಒಂದು ಮೇನ್ ಪ್ರಜೆ ಆಗಿದ್ದೀರಿ, ನಿಮಗೆ ವೋಟರ್ ID ಇದೆ ಅಂದರೆ ಸೊ ಖಂಡಿತವಾಗ್ಲೂ ನೀವು ಇದಕ್ಕೆ ಜಾಬ್ಗಳಿಗೆ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಮೇನ್ ಅಂತಂದರೆ ಇದು ಪರ್ಮನೆಂಟ್ ಒಂದು ಉದ್ಯೋಗ ಅಂತ ಹೇಳ್ಬೋದು. ಟೆಂಪ್ರರಿ ಅಂತ ತಗೋತಾ ಇಲ್ಲ, ಪರ್ಮನೆಂಟ್ ಆಗಿ ತಗೋತಾ ಇದ್ದಾರೆ. ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ಅರ್ಹತೆ ಬಗ್ಗೆ ನಾನು ಹೇಳೋದಾದರೆ 10ನೇ ತರಗತಿ PUC ಅಥವಾ ಡಿಗ್ರಿ ಆದರೂ ಎಲ್ಲರೂ ಕೂಡ ಅಪ್ಲೈನ ಮಾಡ್ಬೋದು. ಓಕೆ, ಕನ್ನಡ ಜಾಬೇ ಬೇಕು ನಮಗೆ, ಮತ್ತು ಒಳ್ಳೆ ಜಾಬ್ ಬೇಕು, ಮತ್ತು ನಮ್ಮದು ಅಷ್ಟೊಂದು ಓದಿಲ್ಲ ಅಂತಂದರೆ ನೀವು 10th ಕೂಡ ಆಗಿದ್ರು ಕೂಡ ಪರವಾಗಿಲ್ಲ, ನೀವು ಈ ಜಾಬ್ಗೆ ಅಪ್ಲೈನ ಮಾಡ್ಬೋದು. ಸಂಬಳದ ಬಗ್ಗೆ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ, ಒಂದ್ಸಾರಿ ನೋಡ್ಕೊಳ್ಳಿ. ಬಟ್ ಇದನ್ನು ನಿಖರವಾಗಿ ನಾನು ಹೇಳೋದಿಲ್ಲ, ಇಷ್ಟೇ ಅಂತ ಹೇಳಿ. ಸೊ ಏನಂತಂದರೆ ಅರ್ಜಿ ಶುಲ್ಕ ಇದೆ ಇದರಲ್ಲಿ ಆ್ಯಕ್ಚುಲಿ. ಅಂದರೆ ನಾವು ಅರ್ಜಿನ ಏನು ಸಲ್ಲಿಸ್ತಾ ಇರ್ತೀವಿ ಅಲ್ಲಿ ನಾವು ಫೀಸ್ ಕಟ್ಟಬೇಕಾಗುತ್ತೆ. ಬಟ್ OBC ಅವರಿಗಿದ್ದು SC ಅವರಿಗಿದ್ದು ಫ್ರೀ ಆಗಿದೆ. ಆ್ಯಂಡ್ ಏನಂತಂದರೆ ಹುದ್ದೆ ಬಗ್ಗೆ ನಾನು ಹೇಳೋದಾದರೆ ಯಾವ್ಯಾವ ಪೋಸ್ಟಿಗೆ ಇವರು ಕಾಲ್ಫಾರ್ಮ್ ಮಾಡಿದ್ದಾರೆ ಅಂದರೆ ಒಂದು ಪೋಸ್ಟ್ ಮ್ಯಾನ್ ಅನ್ನೋ ಒಂದು ಪ್ರೊಫೈಲ್ಗೆ ಇವರು ಹೈರಿಂಗ್ ಮಾಡ್ಕೋತಾ ಇದ್ದಾರೆ. ಇನ್ನೊಂದು ಮೇಲ್ ಗಾರ್ಡ್ ಅಂತ ಹೇಳ್ಬಿಟ್ಟು, ಇನ್ನೊಂದು MTS ಅಂತ ಹೇಳಿ 3 ಹುದ್ದೆಗಳಿಗೆ ಇಲ್ಲಿ ಕಾಲ್ಫಾರ್ಮ್ ಮಾಡಿರುವಂಥದ್ದು. ಮತ್ತು ಫ್ರೆಷರಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಫ್ರೆಷರ್ಗೆ ಮುಖ್ಯವಾಗಿ ಇವರು ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಮೇನ್ ಇಲ್ಲಿ ಬರುವಂಥದ್ದು ಅಪ್ಲಿಕೇಶನನ್ನು ಹಾಕ್ಬಿಡ್ತೀವಿ, ಬಟ್ ಆದರೆ ನಮ್ಮದು ಸೆಲೆಕ್ಷನ್ ಹೇಗೆ ಮಾಡ್ಕೋತಾರೆ ಅಂತ. ಯಾಕಂದರೆ ಇದು ಗೌರ್ಮೆಂಟ್ ಜಾಬು, ಸೆಂಟ್ರಲ್ ಗೌರ್ಮೆಂಟ್ ಜಾಬು, ನಮ್ಮ ಸೆಲೆಕ್ಷನ್ ಮಾಡ್ಕೋತಾರ ಅಂತ. ಸೊ ಯಾಕಂದರೆ ಸುಮಾರು ಜನ ಹಾಕಿರ್ತಾರೆ ಅಂದಮೇಲೆ ಕಾಂಪಿಟೇಷನ್ ಕೂಡ ಇದ್ದೇ ಇರುತ್ತೆ. ಹಾಗಿದ್ರೆ ಸೆಲೆಕ್ಷನ್ ಯಾವ ಆಧಾರದ ಮೇಲೆ ಮಾಡ್ಕೋತಾರೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರೋದು ವ್ಯವಸ್ಥಿತ ರಚಿಸಲಾದಂಥ ಅರ್ಹತಾ ಪಟ್ಟಿ ಆಧಾರದ ಮೇಲೆ ಇಲ್ಲಿ ನೋಡಿ ಅರ್ಜಿದಾರರನ್ನು ನೇಮಕಾತಿ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ. ಮೇನ್ ಅಂತಂದರೆ ಇಲ್ಲಿ ಮೆರಿಟ್ ಲಿಸ್ಟನ್ನು ನೋಡ್ತಾರೆ ಅಂತ ಹೇಳಿದ್ದಾರೆ ಅವರು. ಒಂದು ಅರ್ಹತೆ ಪಟ್ಟಿನ ರೆಡಿ ಮಾಡಿರ್ತಾರೆ, ಅಂದರೆ ಇಂತಿಷ್ಟು ಅಂಕಗಳು ಬಂದಿದ್ರೆ ಸೊ ಇಂಥವ್ರನ್ನ ತಗೋಬೇಕು ಅನ್ನೋದನ್ನು ಒಂದವರು ಫೈನಲ್ ಒಂದು ಲಿಸ್ಟ್ ಮಾಡಿರ್ತಾರೆ. ಸೊ ಅದ್ರ ಪ್ರಕಾರ ನಾವು ಶಾರ್ಟ್ ಲಿಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಶಾರ್ಟ್ ಲಿಸ್ಟ್ ಅಂದರೆ ಜಾಬ್ ಆಗುತ್ತೆ ಅಂತಲ್ಲ, ಅದರಲ್ಲಿ ಏನಾಗುತ್ತೆ ಕನ್ಫರ್ಮ್ ಆಗುತ್ತೆ 50%. ಓಕೆ, ಸೊ ಇದಕ್ಕೆ ಶಾರ್ಟ್ ಲಿಸ್ಟ್ ಅಂತ ಹೇಳ್ತೀವಿ. ನಂತರ ಇಲ್ಲಿ ಅನುಮೋದಿತ ಮಂಡಳಿಗಳ 10ನೇ ತರಗತಿ ಮಾಧ್ಯಮಿಕ ಶಾಲಾ ಪರೀಕ್ಷೆಯಲ್ಲಿ ಪಡೆದಂಥ ಅಂಕಗಳು, ಅಂದರೆ 10th ನೀವೇನು ಮಾರ್ಕ್ಸ್ ತೊಗೊಂಡಿರ್ತೀರಿ ನೋಡಿ ಆ ಮಾರ್ಕ್ಸನ್ನು ಒಂದು ಇನ್ಕ್ಲೂಡ್ ಮಾಡ್ಕೋತಾರೆ. ಅದರಲ್ಲಿ ಶ್ರೇಣಿ A ಗ್ರೇಡ್, B ಗ್ರೇಡ್, C ಗ್ರೇಡ್ ಅಂತೂ ಕೂಡ ಇರುತ್ತೆ, ಅದನ್ನು ಕೂಡ ಕೌಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಅದಲ್ಲೂ ಕೂಡ ಇಲ್ಲಿ ನೀವು ನೋಡ್ತಾ ಇರ್ಬೋದು ಶ್ರೇಣಿಗಳಲ್ಲೂ ಕೂಡ ಅಂಕಗಳಾಗಿ ಪರಿವರ್ತಿಸುವ ಆಧಾರದ ಮೇಲೆ, ಉದಾಹರಣೆಗೆ ಉಪಪ್ಯಾರ ಆಯಿತು, ಮತ್ತು 3rd ಮತ್ತು 4thಗಳಲ್ಲಿ ಅವ್ರಿಗೆ ಹೇಳಿರ್ತಾರೆ ಅದನ್ನೊಂದು ಅಪ್ಲಿಕೇಶನಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ನಾರ್ಮಲಿ ಹೇಳಬೇಕು ಅಂತಂದರೆ ಇದನ್ನು ಸಿಂಪಲ್ ಭಾಷೆಯಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ನಿಮ್ಮದು ಮೆರಿಟ್ ಮೇಲೇ ಸೆಲೆಕ್ಷನ್ ಮಾಡ್ಕೋತಾ ಇದ್ದಾರೆ. ಅವ್ರದ್ದೊಂದು ಕಟ್ ಆಫ್ ಇರುತ್ತೆ, ಆ ಕಟ್ ಆಫ್ ಮೇರೆಗೆ ನಿಮ್ಮದು ಸೆಲೆಕ್ಷನು ಮಾಡ್ಕೋತಾರೆ. ಆ್ಯಂಡ್ ಏನಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿ ವಿಷಯದಲ್ಲಿ ಇಲ್ಲಿ ನೋಡಿ ಪ್ರತಿ ವಿಷಯದಲ್ಲಿ ಉಲ್ಲೇಖಿಸಿದಂಥ ಅಂಕಗಳನ್ನು ಹೊಂದಿರುವಂತಹ ಅವ್ರು ಏನು ಡಿಸೈಡ್ ಮಾಡಿರ್ತಾರೆ. ಓಕೆ, ಸೊ ಅದರ ಪ್ರಕಾರ 10ನೇ ತರಗತಿಯ ಮಾಧ್ಯಮಿಕ ಶಾಲಾ ಪರೀಕ್ಷೆಯ ಅಂಕಪಟ್ಟಿ ಅಥವಾ ಅಂಕಗಳು ಮತ್ತು ಗ್ರೇಡ್ಗಳ ಮೇಲೇ ಅರ್ಜಿದಾರರಿಗೆ ಸೊ ಅವರು ಸೆಲೆಕ್ಷನ್ ಮಾಡ್ಕೋತಾರೆ. ಆ್ಯಂಡ್ ಮೇನ್ ಮುಖ್ಯವಾಗಿ ಇಲ್ಲಿ ನೋಡಿ ಎಲ್ಲ ಕಡ್ಡಾಯ ಮತ್ತು ಐಚ್ಛಿಕ ವಿಷಯಗಳಲ್ಲಿ ಹೆಚ್ಚುವರಿ ವಿಷಯಗಳನ್ನ ಹೊರತುಪಡಿಸಿ ಯಾವುದಾದ್ರೂ ಇದ್ದರೆ ಅಂದರೆ ಪಡೆದಂಥ ಅಂಕಗಳನ್ನ ಗಣನೆಗೆ ತೊಗೊಂಡು ಸೊ ಲೆಕ್ಕ ಹಾಕಲಾಗುತ್ತೆ. ಒಟ್ಟಾರೆಯಲ್ಲಿ ಹೇಳಬೇಕು ಅಂತಂದರೆ ಒಂದು ಮೆರಿಟ್ ಮೇಲೇ ಸೆಲೆಕ್ಷನ್ ಮಾಡ್ಕೋತಾರೆ. ಓಕೆ, ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ನೀವು ನೋಡ್ತಾ ಇರೋದು ಶ್ರೇಣಿಗಳ ಮೇಲೆ ಕೂಡ ಅವರು ಏನು ಮಾಡ್ತಾರೆ ಅಂದರೆ ಒಂದು ಕಟ್ ಆಫ್ನ ತೆಗಿತಾ ಇದ್ದಾರೆ. ಸೊ ಅಲ್ಲಿ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತೀವಿ 10th ಸೊ ಎಲ್ಲ ಕೂಡ ಡಿಪೆಂಡ್ ಆಗುತ್ತೆ ಅದ್ರ ಮೇಲೇ. ಆ್ಯಂಡ್ ಇದಲ್ಲೂ ಕೂಡ ಮೇನ್ ಅಂತಂದರೆ ಇಲ್ಲಿ ನೀವು ನೋಡ್ತಾ ಇರೋದು ಗ್ರೇಡ್ ಬಗ್ಗೆ ನಾನು ಹೇಳೋದಾದ್ರೆ ಇವಾಗ ಪದೇ ಗ್ರೇಡ್ ಅಂತ ಇದ್ದೀನಿ. ಗ್ರೇಡಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಗ್ರೇಡ್ ಅವರು ಡಿಸೈಡ್ ಮಾಡಿದ್ದಾರೆ ಅಂತ ಇಲ್ಲಿ ನಿಮ್ಗೆ ಒಂದು ಚಾರ್ಟ್ ತೋರಿಸ್ತಾ ಇದ್ದೀನಿ. A1 ಅಂತ ಹೇಳ್ಬಿಟ್ಟು ಇಲ್ಲಿ ಗ್ರೇಡ್ ಏನಾದರೂ ಬಂದರೆ 10 ಪಾಯಿಂಟ್ಸ್ ಕೊಡ್ತಾರೆ, ಅಂಥವ್ರಿಗೆ ಬೇಗನೆ ಸೆಲೆಕ್ಷನ್ ಆಗುತ್ತೆ ಜಾಬು. A2 ಅಂತ ಬಂದರೆ 9 ಪಾಯಿಂಟ್ಸ್ ಸಿಗುತ್ತೆ ನಿಮಗೆ, ಯಾಕಂದರೆ ಪಾಯಿಂಟ್ಗಳ ಮೇಲೇ ಇರುತ್ತೆ. ಸೊ ಗ್ರೇಡ್ಗಳದ್ದು ಪಾಯಿಂಟು ಮತ್ತು ಅಂಕಗಳದ್ದು ಪಾಯಿಂಟ್ಗಳನ್ನ
ಕೌಂಟ್ ಮಾಡಿನೇ ನಿಮ್ಮದು ಸೆಲೆಕ್ಷನ್ ಮಾಡ್ಕೋತಾರೆ. ಆ್ಯಂಡ್ B1ಗೆ 8 ಪಾಯಿಂಟ್ ನಿಮಗೆ ಸಿಗುತ್ತೆ, B2ಗೆ 7 ಪಾಯಿಂಟ್ ಸಿಗುತ್ತೆ ನಿಮಗೆ, ಆ್ಯಂಡ್ C1ಗೆ 6 ಪಾಯಿಂಟ್ ಸಿಗ್ತಾ ಇದೆ, C2ಗೆ 5 ಪಾಯಿಂಟ್ ಸಿಗ್ತಾ ಇದೆ, ಡಿಗೆ 4 ಪಾಯಿಂಟ್ ಸಿಗ್ತಾ ಇದೆ. ಒಟ್ಟಾರೆ ನೀವು ಈ ಚಾರ್ಟನ್ನ ನೋಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದು ನಿಮ್ಮದು 10th ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಒಂದು ಗ್ರೇಡ್ ಬಂದಿದೆ. ಆ ಪ್ರಕಾರ ನಿಮ್ಗೆ ಇಲ್ಲಿ ಈ ಒಂದು ಜಾಬ್ಗೆ ಅರ್ಜಿ ಸಲ್ಲಿಸಿದರೆ ನಮಗೆ ಯಾವ ರೀತಿ ಒಂದು ಪಾಯಿಂಟ್ಗಳು ಸಿಗ್ತಾ ಇದೆ, ನಮ್ಮ ಜಾಬ್ ಸೆಲೆಕ್ಷನ್ ಆಗೋ ಚಾನ್ಸಸ್ಗಳು ಹೇಗಿರುತ್ತೆ ಅನ್ನೋದನ್ನು ನೀವು ಲೆಕ್ಕ ಹಾಕ್ಕೋಬೋದು. ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ನೋಡ್ತಾ ಇರ್ಬೋದು ಶ್ರೇಣಿಗಳು ಮತ್ತು ಅಂಕಗಳನ್ನ ಅವ್ರು ಏನು ಮಾಡ್ತಾರೆ, ಒಂದು ಲೆಕ್ಕ ಹಾಕಿಬಿಟ್ಟು ನಂತರ ಒಂದು ಫೈನಲ್ ಲಿಸ್ಟನ್ನು ಮಾಡ್ತಾರೆ. ಮೇನ್ ಅಂತಂದರೆ ನಂತರ ಇಲ್ಲಿ ನೋಡ್ತಾ ಇರೋದು ಈ ನೇಮಕಾತಿಗಾಗಿ ಶಾರ್ಟ್ ಲಿಸ್ಟ್ ಮಾಡಲಾದಂಥ ಅರ್ಜಿಗಳನ್ನು ಒಂದು ಪಟ್ಟಿಯನ್ನು ಏನು ಮಾಡ್ತಾರೆ, ಇಲಾಖೆ ವೆಬ್ಸೈಟು ಮತ್ತು JDS ಆನ್ಲೈನ್ ಪೋರ್ಟಲ್ದಲ್ಲಿ ಬಿಡುಗಡೆಯನ್ನು ಮಾಡ್ತೀವಂತ ಹೇಳಿದ್ದಾರೆ. ನಾರ್ಮಲಿ ಇಲ್ಲಿ ನಾನು ಹೇಳ್ತಾ ಇದ್ದೀನಲ್ವಾ, ಈ ಒಂದು ಏನು JDS ಜಾಬ್ಗೆ ಇವರು ಕಾಲ್ಫಾರ್ಮ್ ಮಾಡಿದ್ದಾರೆ ಅದರಲ್ಲಿ ಅವರು ನಿರ್ಧಾರ ಮಾಡಿರುವಂತಹ ಒಂದು ಕಟ್ ಆಫ್ ಏನಿರುತ್ತೆ, ಆ ಕಟ್ ಆಫ್ ಒಳಗಡೆ ನಿಮ್ಮ ಹೆಸರು ಬಂದರೆ ನಿಮ್ಮ ಹೆಸರನ್ನು ಶಾರ್ಟ್ ಲಿಸ್ಟ್ ಅಂತ ಹೇಳ್ಬಿಟ್ಟು ಶಾರ್ಟ್ ಲಿಸ್ಟ್ ಅರ್ಜಿದಾರರು ಅಂತ ಹೇಳಿ ಒಂದು ಲಿಸ್ಟ್ ಮಾಡಿ ಪೋಸ್ಟ್ ಆಫೀಸದ್ದು ಹೊರಗಡೆ ಅಂಟಿಸ್ತಾರೆ. ಅದಲ್ಲೂ ಕೂಡ ಅಂದರೆ ಯಾವ ಪೋಸ್ಟ್ ಆಫೀಸ್ ಇಲಾಖೆ ಇರುತ್ತೆ ನೋಡಿ ಅಲ್ಲಿ ಹೊರಗಡೆ ಅಂಟಿಸಿರ್ತಾರೆ, ಅಲ್ಲಿ ನೀವು ಚೆಕ್ ಮಾಡ್ಬೋದು. ಅದರ್ವೈಸ್ ನೀವು ಇಲ್ಲಿ ಆನ್ಲೈನ್ ವೆಬ್ಸೈಟ್ ಅಥವಾ JDS ಆನ್ಲೈನ್ ಪೋರ್ಟಲಲ್ಲಿ ಕೂಡ ಅದನ್ನು ಬಿಡುಗಡೆ ಮಾಡ್ತಾರೆ. ಸೊ ನಿಮಗೆ ಇದು ನೋಡಬೇಕು ಅಂತಂದರೆ ನೀವು ಅಲ್ಲಿಂದ ನೋಡ್ಕೋಬೋದು ನಿಮ್ಮ ಹೆಸರು ಇದೆಯಾ ಅಂತ. ಆ್ಯಂಡ್ ಇದಲ್ಲೂ ಕೂಡ ಪೋಸ್ಟ್ ಮ್ಯಾನು, ಮೇಲ್ ಗಾರ್ಡು, MTS ಜಾಬ್ಗೆ ಇಲ್ಲಿ ಕಾಲ್ಫಾರ್ಮ್ ಮಾಡಿದ್ದಾರೆ. ಮೇನ್ ಬರುವಂಥದ್ದು ವಯಸ್ಸು, ಯಾವ್ಯಾವ ವಯಸ್ಸಿನವರು ನಾವು ಅಪ್ಲೈನ ಮಾಡ್ಬೋದು ಅಂತ 18ರಿಂದ 40 ವಯಸ್ಸಿನ ಮಧ್ಯದಲ್ಲಿರೋರು ಎಲ್ಲರೂ ಕೂಡ ಇದಕ್ಕೆ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇಲ್ಲಿ ಏನಂತಂದರೆ ಕೆಲವೊಂದು ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಡ್ತಾ ಇದ್ದಾರೆ. 18 ವಯಸ್ಸು ನಿಮ್ಗೆ ಕಂಪ್ಲೀಟ್ ಆಗಿದೆ, 10th ಪಾಸ್ ಆಗಿದ್ದೀವಿ, ಮೆರಿಟಲ್ ಆಗಿದ್ದೀವಿ ಅಂದರೂ ಕೂಡ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. 40 ವಯಸ್ಸಿನವರೆಗೂ ಇಲ್ಲಿ ಅಪ್ಲೈನ ಮಾಡ್ಬೋದು. ಮೇನು ಅಂದರೆ ಇಲ್ಲಿ ಸಡಿಲಿಕೆ ನಾವು ನೋಡೋದಾದರೆ ಇಲ್ಲಿ SC/ST ಏನಿದಾರಲ್ವಾ, ಸೊ SC/ST ಅವರಿಗೆ 5 ವರ್ಷ ಒಂದು ಸಡಿಲಿಕೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಇದಲ್ಲದೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಹೇಳಿ ಅಂದರೆ OBC ಅವರಿಗೆ 3 ವರ್ಷ ರಿಲ್ಯಾಕ್ಸೇಷನ್ ಕೊಡ್ತಾ ಇದ್ದಾರೆ. ಮಿನಿಮಮ್ ಇಲ್ಲಿ ಏಜನ್ನು ನೋಡಿದರೆ 18ರಿಂದ 40 ವಯಸ್ಸು ಅಂತ ಹೇಳಿದ್ದಾರೆ ಅವರು. ಓಕೆ, ಸೊ ಇದಲ್ಲೂ ಕೂಡ ನೀವೇನಾದರೂ ಇವಾಗ SC/ST ಆಗಿದ್ದೀರಿ ಅಂತಂದರೆ 5 ವರ್ಷ ಅಂದರೆ 45 ವಯಸ್ಸಿನವರೆಗೂ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. OBC ಕ್ಯಾಂಡಿಡೇಟ್ ಎಷ್ಟು ವರ್ಷದವರೆಗೆ ಅಪ್ಲೈ ಮಾಡ್ಬೋದು ಅಂದರೆ 40 ಆದಮೇಲೆ 43 ವಯಸ್ಸಿನವರೆಗೂ, ಅಂದರೆ 3 ವರ್ಷ ನಿಮಗೆ ರಿಲ್ಯಾಕ್ಸೇಷನ್ ಕೊಡ್ತಾ ಇದ್ದಾರೆ. ಸೊ OBC ಇದ್ದವರು 43 ವಯಸ್ಸಿನವರೆಗೂ ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ EWS ಏನಾದರೂ ಇದ್ದರೆ ನೋ ರಿಲ್ಯಾಕ್ಸೇಷನ್, ಅಂಥವ್ರಿಗೆ ಯಾವುದೇ ರೀತಿ ರಿಲ್ಯಾಕ್ಸೇಷನ್ ಇಲ್ಲ. PWD ಅವರಿಗೆ 10 ಇಯರ್ಸ್ ಇದೆ, ಅಂದರೆ 40 ವಯಸ್ಸಾಗಿದೆ ಬಟ್ ಆದರೆ 10 ಇಯರ್ಸ್ ಅವ್ರಿಗೆ ರಿಲ್ಯಾಕ್ಸೇಷನ್ ಕೊಡ್ತಾ ಇದ್ದಾರೆ. 50 ವಯಸ್ಸಿನವರೆಗೂ ನೀವು ಅಪ್ಲೈನ ಮಾಡ್ಬೋದು. ಆ್ಯಂಡ್ PWD ಪ್ಲಸ್ OBC ಏನಾದರೂ ಇದ್ದೀರಿ ಅಂತಂದರೆ 13 ವರ್ಷದವರೆಗೂ ರಿಲ್ಯಾಕ್ಸೇಷನ್ನ ಕೊಡ್ತಾ ಇದ್ದಾರೆ. ಆ್ಯಂಡ್ PWD SC/ST ಇದ್ದ ಕ್ಯಾಂಡಿಡೇಟ್ಗೆ 15 ವರ್ಷದವರೆಗೂ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾ ಇದ್ದಾರೆ. ಸೊ ಇದಕ್ಕೆ ಮೇನ್ ಅಂತಂದರೆ ನೀವು ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಜಾಬ್ ಪ್ರೊಫೈಲ್ ಇದು. ಆ್ಯಂಡ್ ಇದರಲ್ಲೂ ಕೂಡ ಅರ್ಹತೆ ಬಗ್ಗೆ ಹೇಳೋದಾದರೆ 10th ಆಗಿರಬೇಕು, PUC ಆಗಿರಬೇಕು, ಡಿಗ್ರಿ ಆಗಿರ್ಬೋದು. ಸೊ ಇಂಥ ಕ್ಯಾಂಡಿಡೇಟಿವ್ ಅಪ್ಲೈನ ಮಾಡ್ಬೋದು. 10th ಪಾಸ್ ಆಗಿರಬೇಕು, ಫೇಲ್ ಆಗಿರಬಾರ್ದು. ಓಕೆ, ಸೊ ಈ ಮಾತು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಪೋಸ್ಟ್ ಆಫೀಸ್ ಈ ಒಂದು ಅರ್ಜಿಗೆ ಹೇಗೆ ನಾವು ಇಂಟ್ರೆಸ್ಟ್ ಇದೆ ಹೇಗೆ ಅಪ್ಲೈ ಮಾಡಬೇಕು ಅಂತ. ಸೊ ಸಿಂಪ್ಲಿ ನಾನು ಇಲ್ಲೊಂದು ವೆಬ್ಸೈಟ್ನ ಮೆನ್ಷನ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರೋದು ಇಂಡಿಯಾ ಪೋಸ್ಟ್ GDS online.gov.in ಅಂತ ಹೇಳಿ. ಸೊ ನಾನಿಲ್ಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು ಅಂತ. ಸೊ ಅದೇ ರೀತಿ ನೀವು ಇಲ್ಲಿ ಅಪ್ಲೈನ ಮಾಡಿ. ಓಕೆ, ಸೊ ಇದೇ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಮೇನ್ ಅಂತಂದರೆ ಇಲ್ಲಿ ಹೇಗೆ ಮಾಡಬೇಕು, ನಾವು ನಾವು ಪೋರ್ಟಲ್ಗೆ ಹೋದ್ವಿ, ವೆಬ್ಸೈಟಿಗೆ ಹೋದ್ವಿ, ಹೇಗೆ ಮಾಡಬೇಕು ಅಂದರೆ ಮೊದಲು ನೀವೇನು ಮಾಡಬೇಕು ಅಂದರೆ ಇಲ್ಲಿ ಸಿಂಪಲ್ ಆಗಿ ನಿಮಗೆ ಇಲ್ಲಿ ಅಪ್ಲೈ ಮಾಡುವಾಗ ಒಂದು ಮೊಬೈಲ್ ನಂಬರ್ ಬೇಕು ಮತ್ತು ಒಂದು ಇಮೇಲ್ ID ಬೇಕಾಗುತ್ತೆ. ಮೊದಲು ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ಆ್ಯಂಡ್ ರಿಜಿಸ್ಟರ್ ಮಾಡಿಕೊಂಡು ನಂತರ ಅಲ್ಲಿ ಏನು ಮಾಡಬೇಕಂದ್ರೆ ಲಾಗಿನ್ ಮಾಡಿಕೊಂಡು ನೀವು ನಿಮ್ಮ ಡೀಟೇಲ್ಸ್ಗಳನ್ನ ಹಾಕಬೇಕಾಗುತ್ತೆ. ಸೊ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಬೇಕು ಇಂಡಿಯಾ ಪೋಸ್ಟ್ GDS ಆನ್ಲೈನ್ ಅಪ್ಲಿಕೇಶನ್ ಅಂತ. ಓಕೆ, ಇಂಡಿಯಾ ಪೋಸ್ಟ್ GDS ಆನ್ಲೈನ್ ಅಪ್ಲಿಕೇಶನ್ 2025 ಅಂತ ನೀವು ಸರ್ಚ್ ಮಾಡಿದ್ರಿ ಅಂತಂದರೆ ಫಸ್ಟ್ ವೆಬ್ಸೈಟ್ ನಿಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ, ಇಂಡಿಯಾ ಪೋಸ್ಟ್ GDS ಆನ್ಲೈನ್ ಅಂತ. ಜಸ್ಟ್ ಇಂದ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಡೀಟೇಲ್ಸ್ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಯಾವ್ಯಾವ ಸ್ಟೇಟ್ಗಳಲ್ಲಿ ಇಲ್ಲಿ ಒಂದು ಮೇನ್ ಅಂತಂದರೆ ಜಾಬ್ಗೆ ಒಂದು ನೇಮಕಾತಿ ನಡೀತಾ ಇದೆ ಅಂತ ಹೇಳಿ. ಆಂಧ್ರ ಪ್ರದೇಶ, ದಿಲ್ಲಿ, ಜಮ್ಮು ಕಾಶ್ಮೀರ್, ಮಧ್ಯಪ್ರದೇಶ್, ಪಂಜಾಬ್, ಉತ್ತರ ಪ್ರದೇಶ್, ಅಸ್ಸಾಂ, ಗುಜರಾತ್, ಜಾರ್ಖಂಡ್, ಮಹಾರಾಷ್ಟ್ರ, ರಾಜಸ್ಥಾನ್, ಉತ್ತರಾಖಂಡ್, ವೆಸ್ಟ್ ಬೆಂಗಾಲ್, ತಮಿಳುನಾಡು, ನಾರ್ತ್ ಈಸ್ಟು ಮತ್ತು ಕರ್ನಾಟಕ ಕೂಡ ಇದೆ, ಇಲ್ಲಿ ನೋಡ್ತಾ ಇರ್ಬೋದು. ಹರಿಯಾಣ ಇದೆ, ಬಿಹಾರ್ ಇದೆ, ಛತ್ತೀಸ್ಗಢ, ಹಿಮಾಚಲ್ ಪ್ರದೇಶ್, ಕೇರಳ, ಒಡಿಸ್ಸಾ ಮತ್ತು ತೆಲಂಗಾಣ, ಈ ಎಲ್ಲ ಒಂದು ಸ್ಟೇಟ್ಗಳಲ್ಲಿ ನೀವು ಇದ್ದರೆ ಸೊ ನೀವು ಅಪ್ಲೈನ ಮಾಡ್ಬೋದು. ಮುಖ್ಯವಾಗಿ ಇಲ್ಲಿ ಕರ್ನಾಟಕ ಅಂತ ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಕರ್ನಾಟಕ ಅಂತ ಕ್ಲಿಕ್ ಮಾಡಿದಾಗ ನೀವು ನೋಡ್ತಾ ಇರೋದು ಯಾವ್ಯಾವ ಜಿಲ್ಲೆಯಲ್ಲಿ ನೇಮಕಾತಿ ನಡೀತಾ ಇದೆ ಅಂತ ಹೇಳಿ. ಬಾಗಲಕೋಟೆ, ಬೆಳ್ಳಾರಿ, ಬ್ಯಾಂಗ್ಳೂರು, ಅದರಲ್ಲೂ GPO, ಬೆಳಗಾವಿ, ಬೆಂಗಳೂರು ಈಸ್ಟು, ಬೆಂಗಳೂರು ಸೌತು, ಬೆಂಗಳೂರು ವೆಸ್ಟು, ಬೀದರು, ಚನ್ನಪಟ್ಟಣ, ಚಿಕ್ಕಮಗಳೂರು, ಚಿಕ್ಕೋಡಿ, ಚಿತ್ರದುರ್ಗ, ದಾವಣಗೆರೆ ಆಫಿಷಿಯಲು ಮತ್ತು ಧಾರವಾಡದಲ್ಲಿ ಕೂಡ ಹೈರಿಂಗ್ ಮಾಡ್ತಾ ಇದ್ದಾರೆ. ಮತ್ತು ಗದಗು, ಗೋಕಾಕು, ಹಾಸನು, ಹಾವೇರಿ, ಕಲಬುರಗಿ, ಕಾರವಾರ ಮತ್ತು ರಾಯಚೂರು, ಪುತ್ತೂರು,
ಓಕೆ. ನಂಜನಗೂಡು, ಮೈಸೂರು, ಮಂಗಳೂರು, ಮಂಡ್ಯ, ಕೊಪ್ಪಳ, ಕೋಲಾರ ಮತ್ತು ಕೊಡಗು, ಓಕೆ. RMS ಮತ್ತು RMSHB, RMSQ, ಶಿವಮೊಗ್ಗ, ಶಿರ್ಸಿ, ತುಮಕೂರು, ಉಡುಪಿ, ವಿಜಯಪುರ ಮತ್ತು ಯಾದಗಿರಿ ಅಂತ. ಸೊ ಇಲ್ಲಿ ನೋಡ್ಕೊಂಬಿಟ್ಟು ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಸೈಡಲ್ಲಿ ನೋಡ್ತಾ ಇದ್ದರೆ ಕ್ಯಾಂಡಿಡೇಟ್ಸ್ ಕಾರ್ನರ್ ಅಂತ ನೋಡೋಕೆ ಸಿಗ್ತಾ ಇದೆ. ನೋಟಿಫಿಕೇಶನ್ ಇಲ್ಲಿ ಇರುತ್ತೆ, ನೋಟಿಫಿಕೇಶನ್ ನೀವು ಇಲ್ಲಿಂದ ಚೆಕ್ ಮಾಡ್ಕೋಬೋದು. ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡ್ಕೋಬೋದು. ಇಲ್ಲಿಂದ ನೀವು ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಓಕೆ. ಫಸ್ಟಿಗೆ ಇದನ್ನು ರಿಜಿಸ್ಟ್ರೇಷನ್ ಮಾಡಿಸೋದಕ್ಕಿಂತ ಮುಂಚೆ ನೀವೇನು ನೋಡ್ಕೊಂಡ್ರೆ ಒಂದು ಮೇನ್ ಅಂತಂದರೆ ಇಲ್ಲಿ ನಾರ್ಮಲಿ ಇಲ್ಲಿ ಒಂದು ಲಾಗಿನ್ ಮಾಡಿಕೊಂಡು ನಂತರ ಇಲ್ಲಿ ರಿಜಿಸ್ಟ್ರೇಷನು ಮತ್ತು ಅಪ್ಲೈ ಆನ್ಲೈನು ಮತ್ತು ಇಲ್ಲಿಂದ ನೋಡಿ ಕಂಪ್ಲೀಟ್ ಇಲ್ಲಿ ಮೇಲಿನ ಪ್ರೊಸೆಸ್ ತೋರಿಸ್ತಾ ಇದೆ. ಈ ಪ್ರೊಸೆಸ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಕಂಪ್ಲೀಟ್ ಮಾಡ್ಕೊಂಡಾದ್ಮೇಲೆ ಯಾವಾಗ ನೀವು ಅಪ್ಲಿಕೇಶನ್ ಹಾಕ್ತೀರಿ, ಸೊ ಹಾಕಿದ ಮೇಲೆ ಸೊ ಅದನ್ನೊಂದು ಪ್ರಿಂಟ್ಔಟ್ ಕೂಡ ತೆಗೆದುಕೊಂಡು ನಿಮ್ಮ ಹತ್ರ ಇಟ್ಕೊಳ್ಳಿ ಬೇಕಾಗುತ್ತೆ. ಆ್ಯಂಡ್ ಏನಾದರೂ ನಿಮಗೆ ಹೆಲ್ಪ್ ಡೆಸ್ಕ್ ಇಲ್ಲಿ ನೋಡಿ ಹೆಲ್ಪ್ ಡೆಸ್ಕ್ ಅಂತ ಇದೆ. ಸೊ ನಿಮ್ಗೆ ಏನಾದರೂ ಹೆಲ್ಪ್ ಬೇಕು ಅಂತಂದರೆ ಸೊ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹೆಲ್ಪ್ ಡೆಸ್ಕ್ ಅಂತ ಇರುತ್ತೆ ಇಲ್ಲಿ. ಸೊ ಇಲ್ಲಿಂದ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಕರ್ನಾಟಕ ಇದೆ ಅಂತಂದರೆ ಕರ್ನಾಟಕದವ್ರಿಗೆ ಹೆಲ್ಪ್ ಡೆಸ್ಕ್ ಇರುತ್ತೆ ಇಲ್ಲಿ. ಓಕೆ. ಸೊ ಈ ರೀತಿ ಮಾಡಿಕೊಂಡು ನೀವು ಇಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮೇನ್ ಅಂತಂದರೆ ಇಲ್ಲಾಂತಂದರೆ ಈ ಒಂದು ವೆಬ್ಸೈಟಲ್ಲಿ ನೀವು ಇಲ್ಲಿ ಅವ್ರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಒಂದು ಸಾರಿ ನೀವು ಇಲ್ಲಿಂದ ಚೆಕ್ ಮಾಡ್ಕೋಬೋದು. ಇಲ್ಲೇನಾದರೂ ಇಲ್ಲಿ ನನಗನ್ನಿಸ್ತಾ ಇದೆ ಇಲ್ಲಿಗಿಂತ ನೀವೇನಾದರೂ ಹತ್ತಿರದಂಥ ಒಂದು ಪೋಸ್ಟ್ ಆಫೀಸ್ಗೆ ಹೋಗಿ ಏನಾದರೂ ಎನ್ಕ್ವೈರಿ ಮಾಡಿದರೆ ಸೊ ಅಲ್ಲಿಂದ ಕೂಡ ನಿಮಗೆ ಒಂದು ಹೆಲ್ಪ್ ಸಿಗುತ್ತೆ. ಬಟ್ ಆದರೆ ಆನ್ಲೈನ್ ನಿಮ್ಗೆ GDS ಆನ್ಲೈನ್ ಇವಾಗ ಅಪ್ಲಿಕೇಶನ್ ತುಂಬ್ಕೋತಾ ಇದ್ದಾರೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ಅಪ್ಲೈ ಮಾಡಿ. ಇಲ್ಲ ಅಂತಂದರೆ ನಿಮ್ಗೆ ಆಗ್ತಾ ಇಲ್ಲ ನಮಗೆ ಅಪ್ಲೈ ಮಾಡೋಕ್ಕಂದರೆ ಹತ್ತಿರದಲ್ಲಂಥ ಸೈಬರ್ ಶಾಪ್ಗಳಿರುತ್ತೆ, ಅಂದರೆ ಕಂಪ್ಯೂಟರ್ ಅಂಗಡಿಗಳಿರುತ್ತೆ. ಸೊ ಅವ್ರಿಗೆ ಹೇಳ್ಬಿಟ್ರೆ ಅವರೇ ನಿಮ್ಗೆ ತುಂಬಿಕೊಡ್ತಾರೆ. ಓಕೆನಾ. ಸೊ ಇದು ಇವತ್ತಿನೊಂದು ಮಾಹಿತಿ. ಆ್ಯಂಡ್ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಮತ್ತು ಸಂಪರ್ಕಂತ ಏನೇ ಡೌಟ್ ಇದ್ದರೂ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ನಮಸ್ಕಾರ.